ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ಬಂದು ಗುರುವಾರ ವ್ಲಾಗ್ ಆಗಿರುತ್ತೆ. ಗುರುವಾರ ಒಂದು 4:45ಗೆ ಎದ್ದಿದ್ದೆ ಫ್ರೆಂಡ್ಸ್. ನಾನಲ್ಲೇ ಬೆಳಗಿನ ಜಾವಕ್ಕೆ ಎದ್ದು ಹತ್ರ ಒಂದು ತಿಂಗಳಾಗಿತ್ತು ಫ್ರೆಂಡ್ಸ್. ಇತ್ತೀಚೆಗೆ ತುಂಬ ಲೇಟಾಗಿ ಎದ್ದೇಳ್ತಿದ್ದೆ. ಕೆಲಸನೂ ಅಷ್ಟೇ ತುಂಬ ಲೇಟಾಗಿ ಮಾಡ್ತಾಯಿದ್ದೆ. ವಾಕಿಂಗ್ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ ಫ್ರೆಂಡ್ಸ್. ಮಧ್ಯೆ ಏನಾದರೂ ನಾನು ಗ್ಯಾಪ್ ಆಗಿಬಿಟ್ರೆ ಒಂದು 15 ದಿನ 20 ದಿನ ನಾನು ವಾಕಿಂಗ್ ಹೋಗೋದು, ಯೋಗ ಮಾಡೋದು ಇದನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ. ಇವಾಗ ನಮ್ಮ ಮನೆಯವರು ದಿನ ವಾಕಿಂಗ್ ಹೋಗ್ತಾರೆ ಬೆಳಗಿನ ಜಾವಕ್ಕೆ ಎದ್ದು. ಹಂಗಾಗಿ ಎಬ್ಬುರ್ಸು ಅಂತ ಹೇಳಿದ್ದೆ. ನಾನು ಎದ್ದೇಳಿಲ್ಲ ಅಂದರೂ ಅಕಸ್ಮಾತ್ ಬೈದಾದರೂ ಆಗಲಿ ಎಬ್ಬುರ್ಸು ಅಂತ ಹೇಳಿದ್ದೆ. ನಾನು ಇತ್ತೀಚೆಗೆ ವೆಯ್ಟ್ ಕೂಡ ಗೇಯ್ನ್ ಆಗ್ತಾಯಿದ್ದೀನಿ. ನನಗೆ ಹಂಗಂತ ಅನ್ನಿಸ್ತೈತೆ ಫ್ರೆಂಡ್ಸ್. ಇನ್ನು ಯೋಗ ಮಾಡೋಣ ಅಂತ ಶುರು ಮಾಡ್ಕೊಂಡೆ. ಯೋಗ ಏನು ನನಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ. ಈಗ ಹತ್ತತ್ರ 1.5 ತಿಂಗಳಿಂದ ನಾನು ಯೋಗ ಮಾಡ್ತಿರೋದು. ಸೂರ್ಯ ನಮಸ್ಕಾರ ಅದ್ರ ಜೊತೆಗೆ ಒಂದು 5-6 ಆಸನ ಮಾಡ್ತೀನಿ ಅಷ್ಟೇ. ಅವನು ಏನು ಅಂಥ ಕರೆಕ್ಟಾಗಿ ಬರೋಲ್ಲ, ಬಟ್ ತಕ್ಕ ಮಟ್ಟಿಗೆ ಮಾಡ್ತೀನಿ. ನಾನು ವಾಕಿಂಗ್ ಹೋದರೆ ವೆಯ್ಟು ಕರೆಕ್ಟಾಗಿರ್ತೀನಿ ಫ್ರೆಂಡ್ಸ್. ವೆಯ್ಟ್ ಕಮ್ಮಿ ಆಗ್ತೀನಿ. ಅಕಸ್ಮಾತ್ ನಾನು ವಾಕಿಂಗ್ ಹೋಗೋದು ನಿಲ್ಲಿಸ್ಬಿಟ್ಟೆ ಅಂತಂದರೆ ವೆಯ್ಟು ಗೇಯ್ನ್ ಆಗಿಬಿಡ್ತೀನಿ. ಹಾಗಾಗಿ ಇತ್ತೀಚೆಗೆ ಬೇಗ ಎದ್ಬಿಟ್ಟು ಯೋಗನೂ ಕೂಡ ಮಾಡಿ ಹಾಗೆ ವಾಕಿಂಗ್ ಕೂಡ ಹೋಗ್ತಾಯಿದ್ದೀನಿ. ಇನ್ನು ಟಿ ವಿ ಪ್ಯಾನಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಿದ್ದೆ. ಇಲ್ಲಿ ಗಡಿಯಾರಕ್ಕೆ ಕಡ್ಜ ಕೂಡ ಗೂಡು ಕಟ್ಟೈತೆ ಫ್ರೆಂಡ್ಸ್. ಸುಮಾರು ಒಂದು 2 ತಿಂಗಳಿಂದ ಕಟ್ತೈತೆ. ಕಡ್ಜ ಗೂಡು ಕಟ್ಟೋದು ಒಳ್ಳೆಯದು ಅಂತಂತಾರೆ. ಇದು ಸುಮಾರು ಒಂದು 2-3 ಸಲ ಕಟ್ಟೈತೆ ಫ್ರೆಂಡ್ಸ್. ಸೇಮ್ ಅದೇ ಗಡಿಯಾರಕ್ಕೆ ಒಂದು ಸಲ ಬಟ್ಟೆ ರ್ಯಾಕಿಗೆ ಕಟ್ಟಿತ್ತು. ಅದು ಹೆಂಗೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಒಡೋಗಿ ಮಣ್ಣು ತಂದಿರುತ್ತೆ ಫ್ರೆಂಡ್ಸ್. ಇದೇನು ಇವಾಗ ತಾನೇ ಜಸ್ಟ್ ಈಚೆ ಹೋತು ಅಲ್ಲೇ ಒಳಗೆ ಬಂದು ಮಣ್ಣು ತತ್ತೈತಲ್ಲ ಅಂತ ಅನ್ಬೇಕು. ಅಷ್ಟು ಫಾಸ್ಟಾಗಿ ಹೋಗಿ ತಂದು ಮಣ್ಣು ಗೂಡು ಕಟ್ಟುತ್ತೆ. ಅದು ಹಸಿ ಮಣ್ಣು ತಂದು ಗೂಡು ಕಟ್ಟುತ್ತೆ ಫ್ರೆಂಡ್ಸ್. ಪಕ್ಷಿನೂ ಕೂಡ 2 ವಾಶ್ರೂಮ್ಗೂ ಗೂಡು ಕಟ್ಬಿಟ್ಟೈತೆ ಫ್ರೆಂಡ್ಸ್. ಮೇಲ್ಗಡೆ ಒಂದು ಕೆಳಗಡೆ ಒಂದು 2 ವಾಶ್ರೂಮ್ಗೂ ಗೂಡು ಕಟ್ಟೈತೆ. ನಾವು ಸುಮ್ಮನಾಗಿದ್ದೀವಿ, ಇನ್ನೇನು ಗೂಡು ಕಟ್ಕೊಂಡು ಅದ್ರ ಪಾಡಿಗೆ ಅದು ಇರುತ್ತಲ್ಲ ಅಂತ. ಇನ್ನು ಇಡ್ಲಿ ನೆನ್ನೆ ಮಾಡಿದ್ದೆ. ಇಡ್ಲಿ ಪಾತ್ರೆ ಎಲ್ಲ ತೊಳೆದಂಗೆ ಒಣಗಲಿ ಅಂತ ಶೆಲ್ಫ್ ಮೇಲೆ ಇಟ್ಟಿದ್ದೆ. ಎಲ್ಲ ಎತ್ತಿಕ್ತಾ ಇದ್ದೀನಿ. ನಮ್ಮ ಮನೆ ಇಡ್ಲಿ ಪಾತ್ರೆ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಇಡ್ಲಿ ಮಾಡಿದ್ರೆ ಒಂದಕ್ಕೊಂದು ಹಂಗೆ ಅಂಟ್ಕೊಂಬಿಡ್ತವೆ ಇಡ್ಲಿ. ಹಂಗಾಗಿ ಇಡ್ಲಿ ಮಾಡೋಕ್ಕೆ ನನಗೆ ಬೇಜಾರು ಇವು ಇಡ್ಲಿ ಪಾತ್ರೆಯಲ್ಲಿ. ಇನ್ನಲ್ಲೇ 6:20 ಆಗಿತ್ತು ಟೈಮು. ಇನ್ನೇನು ಕಸ ಹೊಡ್ಕೊಂಡು ಬೇಗ ನೆಲ ಒರೆಸ್ಕೊಂಬಿಡೋಣ ಅಂತ ಕಸ ಹೊಡ್ಕೊತಾ ಇದ್ದೀನಿ. ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಫ್ರೆಂಡ್ಸ್. ಲೇಟಾಗಿದ್ದರೆ ಲೇಟಾಗುತ್ತೆ. ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ ಬೇಗ ಎದ ಅಂತ. ನಮ್ಗೆ ಅದೇನೋ ಒಂದಿನ ಗ್ಯಾಪ್ ಏನಾದ್ರು ಆಗ್ಬಿಡ್ತು ಅಂದರೆ ಬೇಗ ಎದ್ದೇಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ಇನ್ನು ನಿಧಾನಕ್ಕೆ ಎದ್ದೇಳೋಣ ಅನ್ನಂಗೆ ಆಗ್ತಿರುತ್ತೆ. ಇನ್ನು ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಅಲ್ವಾ, ರಾಯರ ವಾರ. ಹಂಗಾಗಿ ಬೆಳಿಗ್ಗೆನೇ ಪೂಜೆ ಆಗ್ಬಿಟ್ರೆ ಒಂಥರ ನೆಮ್ಮದಿ ಫ್ರೆಂಡ್ಸ್. ಹೆಂಗೋ ಪೂಜೆ ಆಗ್ಬಿಡ್ತಲ್ಲ, ಇನ್ನು ಅರ್ಧ ಕೆಲಸ ಮುಗೀತು. ಇನ್ನು ಪೂಜೆ ಒಂದು ಆದ್ಬಿಟ್ರೆ ಇನ್ನು ಮನೆ ಕೆಲಸ, ಇನ್ನೇನು ಅಡುಗೆ ತಿಂಡಿ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮಠಕ್ಕೆ ಹೋಗೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬ್ಯುಸಿ ಇದ್ದರು, ಹಂಗಾಗಿ ಸುಮ್ಮನಾದೆ. ಇನ್ನು ಪೂಜೆ ಎಲ್ಲ ಮುಗಿಸಿ ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇದು ನೆಲ್ಲಿಕಾಯಿ ಹಂಗೆ ತಿನ್ನೋಕ್ಕೆ ಒಗ್ರೊಳ್ದಂಗೆ ಆಗುತ್ತೆ. ಹಿಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಫ್ರೆಂಡ್ಸ್ ಆರಾಮಾಗಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿತ್ತು. ಇನ್ನೆರಡು ನೆಲ್ಲಿಕಾಯಿ, ಒಂದು 3-4 ಎಲೆ ಪುದೀನ ಹಾಕ್ಕೊಂಡಿದ್ದೀನಿ, ಒಂದು 1/4 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಬಿಟ್ಟು ಒಂದು ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಇದು ನಾನು ಒಬ್ಳಿಗೆ ಅಷ್ಟೇ ಫ್ರೆಂಡ್ಸ್ ಮಾಡ್ತಿರೋದು. ನಮ್ಮ ಮನೆಯವ್ರು ಈ ಥರ ಜ್ಯೂಸ್ ಎಲ್ಲ ಕುಡಿಯೋಲ್ಲ. ಹಂಗಾಗಿ ನಾನು ಒಬ್ಳಿಗೆ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಇದು ಇನ್ನೆಲ್ಲ ರುಬ್ಕೊಂಬಿಟ್ಟು ಫಿಲ್ಟ್ರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಹಿಂಗೆ ಸೋಸ್ಕೊಂಡು ಕುಡಿದ್ರೆ ಬಾಯಿಗೆ ಸಿಗೋಲ್ಲ. ಹಂಗೆ ಸೋಸ್ಕೊಂಡಲ್ಲೇ ಕುಡಿತೀವಿ ಅಂತಂದರೆ ಅದು ಬಾಯಿಗೆ ಸಿಗುತ್ತೆ ಒಂಥರ ಅಂತ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ 1 ಲೋಟ ಆಗೈತೆ ಫ್ರೆಂಡ್ಸ್. ನಾನು ಒಬ್ಳಿಗೆ 1 ಲೋಟ ನೀರು ಇದ್ದಿದ್ದೆನಲ್ಲ 1 ಲೋಟ ಆಗೈತೆ. ಇನ್ನು ನಿಂಬೆಹಣ್ಣಿನ ಹನಿ ಕೂಡ ಹಾಕ್ಕೊತಾ ಇದ್ದೀನಿ, ಒಂದು 4-5 ಹನಿವಷ್ಟು. ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್ ನಿಂಬೆಹಣ್ಣಿನ ಹನಿ ಹಾಕ್ಕೊಳ್ಳಿಲ್ಲ ಅಂದ್ರೂ. ಇನ್ನು ಎಲ್ಲ ಕೆಲಸ ಮುಗೀತಲ್ಲ, ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ದೆ. ಇನ್ನು ಹಾಲು ಕೂಡ ತಂದಿದ್ದೆ, ಶಾವಿಗೆ ಪಾಯಸ ಮಾಡೋಣ ಅಂತ ಕಾಯಕ್ಕಿಡ್ತಾ ಇದ್ದೆ. ಇನ್ನು ಪೂಜೆ ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ತಿಂಡಿ ಒಂದು ಮಾಡ್ಕೋಬೇಕು. ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ನೆನ್ನೆನೇ ಎಲ್ಲ ಸೋಸಿ ಇಟ್ಟಿದ್ದೆ. ಹಂಗಾಗಿ ಇವತ್ತು ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂತ. ಇನ್ನು ನಮ್ಮ ಮನೆಯವ್ರ ಮೊನ್ನೆಯಿಂದ ಶಾವಿಗೆ ಪಾಯಸ ಕೇಳ್ತಾಯಿದ್ರು. ಹಂಗಾಗಿ ಹಾಲು ಕಾಯಕ್ಕಿಟ್ಟಿದ್ದೀನಿ, ಶಾವಿಗೆ ಪಾಯಸ ಮಾಡಿಬಿಡೋಣ ಅಂತ. ಇನ್ನು ಮಧ್ಯಾಹ್ನದ ಅಡುಗೆನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹುಳಿಕಾಯಿ ಬೇರೆ ಐತೆ, ಮೊನ್ನೆ ತಂದಿರೋದು ಹುಳಿಕಾಯಿ ಐತೆ, ಮತ್ತು ಸಬ್ಬಸಿಗೆ ಸೊಪ್ಪು ಐತೆ. ಹುಳಿಕಾಯಿ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಅದನ್ನು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇನ್ನು ಈ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ.
ಇನ್ನು ತಿಂಡಿಗೆ ಬೇಗ ಬೇಗ ರೆಡಿ ಮಾಡ್ಕೊಂಡು ಮೆಂತ್ಯ ಬಾತಿಗೆ ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ. ಪುದೀನ ಅದೇ ಒಂದು ಸ್ವಲ್ಪ ಎಲ್ಲ ಹಾಳಾಗಕ್ಕೆ ಬಂದಿತ್ತು ಫ್ರೆಂಡ್ಸ್. ಪುದೀನ ಇರಲಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಕ್ಕ ತಗೊಂಡಿದ್ದೀನಿ ನಾನು. ಇನ್ನು ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಇನ್ನು ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿ. ಇನ್ನು ಇಲ್ಲಿ ಮೆಂತ್ಯ ಸೊಪ್ಪೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇನ್ನು ಬಟಾಣಿ ಕೂಡ ರಾತ್ರಿನೇ ನೆನೆಸಿಟ್ಟಿದೆ. ಇದ್ರ ಜೊತೆಗೆ ಸ್ಪೈಸಸ್ಸು, ಪಲಾವ್ ಎಲೆ, ಕಲ್ಲುವ್ವ, ಮತ್ತು ಸೋಂಪು, ಚಕ್ಕೆ, ಲವಂಗ, ಸ್ಟಾರು, ಒಂದೇ ಒಂದು ಏಲಕ್ಕಿ, ಇಷ್ಟು ಸ್ಪೈಸಸ್ ತಗೊಂಡಿದ್ದೀನಿ. ನಾನು ಚಕ್ಕೆ ಲವಂಗ ಏನು ರುಬ್ಬಕ್ಕಾಗ್ತಿಲ್ಲ, ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಎಣ್ಣೆ ಕಾದ್ಮೇಲೆ ಆವಾಗಲೇ ತೋರಿಸಿದ್ನಲ್ಲ ಸ್ಪೈಸಸ್ಸು, ಅದನ್ನು ಹಾಕಿ ಸ್ವಲ್ಪ ಅದು ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇನ್ನು ಒಂದೇ ಒಂದು ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ಇದ್ರ ಜೊತೆಗೆ ಒಂದು ಟೊಮೊಟೊ ಸೇರಿಸ್ತಾ ಇದ್ದೀನಿ. ಅದು ಅಷ್ಟೇ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಆ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಅಂತ. ಇನ್ನು ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಕಹಿ ಅಂತಾರೆ, ಒಂದು ಸ್ವಲ್ಪ ಕೂಡ ಕಹಿ ಬರೋಲ್ಲ. ನೀವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಕಹಿ ಅಂತ ನಿಮ್ಗೆ ಒಂದು ಸ್ವಲ್ಪ ಕೂಡ ಅನಿಸಲ್ಲ. ನೀವು ನೋಡ್ತಿರ್ಬೋದು ಎಣ್ಣೆಲೇ ನಾನು ಪೂರ್ತಿ ಎಲ್ಲ ಬಾಡಿಸ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬಟಾಣಿ ಸೇರಿಸ್ತಾ ಇದ್ದೀನಿ. ಬಟಾಣಿ ಸೇರಿಸಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿಟ್ಟಿದ್ನಲ್ಲ ಮಸಾಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಮಸಾಲ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೆಂಡ್ಸ್, ಆ ಥರ ಫ್ರೈ ಮಾಡ್ಕೋಬೇಕು ಎಲ್ಲ ಪೂರ್ತಿಯ. ಮಸಾಲ ಎಲ್ಲ ಫ್ರೈ ಆಗಿ ಮೇಲೆ ಎಣ್ಣೆ ತೇಲಿ ಬರಬೇಕು, ಆ ಥರ ಫ್ರೈ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಪೂರ್ತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಫ್ರೆಂಡ್ಸ್ ನಾನು. 4 ಗ್ಲಾಸಷ್ಟು ಬಿಸಿನೀರು ಕಾಯಿಸಾಕ್ತಾಯಿದ್ದೀನಿ. ಬಿಸಿನೀರು ಕಾಯಿಸಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ಇನ್ನು ಅಕ್ಕಿ ತೊಳೆದು ಹಾಕಿದ್ಮೇಲೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೊಂಡ್ರೆ ಆಯಿತು. ಕರೆಕ್ಟಾಗಿ ಆಗಿರುತ್ತೆ 2 ವಿಷಲ್ ಬರೆಸ್ಕೊಂಡ್ರೆ. ಇನ್ನು ಈ ಕಡೆ ಶಾವಿಗೆ ಪಾಯಸ ಮಾಡೋಣ ಅಂತ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬೋದು ಫ್ರೆಂಡ್ಸ್. ನನಗೆ ತುಪ್ಪ ಇಷ್ಟ ಇಲ್ಲ, ಹಂಗಾಗಿ ಎಣ್ಣೆ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಸೀದೋದಂಗೆ ಆಗುತ್ತೆ. ನೀವು ನೋಡ್ತಿರ್ಬೋದು ದ್ರಾಕ್ಷಿ ಎಲ್ಲ ಯಾವ ಥರ ಉಬ್ಬಿ ಬಂದಿದೆ ಅಂತ. ಆ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಇಲ್ಲಿ ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ಮತ್ತೆ ನಾನು ಎಣ್ಣೆ ಏನು ಹಾಕೋಕ್ಕೆ ಹೋಗಿಲ್ಲ. ಇನ್ನು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ 1.5 ಗ್ಲಾಸಷ್ಟು ಟೀ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಶಾವಿಗೆ. ಇನ್ನು ಇದು ನೋಡ್ತಿರ್ಬೋದು ಯಾವ ಥರ ಬೇಯ್ತೈತೆ ಅಂತ. ನೀರು ಕೂಡ ಎಲ್ಲ ಡ್ರೈ ಆಗಕ್ಕೆ ಬಂದಿದೆ. ಇನ್ನು ಈ ಟೈಮಲ್ಲಿ ನಾನು ಕಾಯಿಸಿಟ್ಟಿದ್ನಲ್ಲ ಹಾಲು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸುಮಾರು 1 ಲೋಟದಷ್ಟು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅಳತೆ ಮಾಡ್ಕೊಂಡಿಲ್ಲ, ಸುಮ್ಮನೆ ಸೇರಿಸ್ತಾ ಇದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ ಆವಾಗಲೇ ಎಲ್ಲ ಕರೆದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಲಾಸ್ಟಿಗೆ ಬೇಕಾದರೂ ಹಾಕ್ಕೋಬೋದು. ಸ್ವೀಟಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ 2 ಏಲಕ್ಕಿ ಕುಟ್ಟು ಹಾಕ್ತಾಯಿದ್ದೀನಿ. ಇನ್ನು ಏಲಕ್ಕಿ ಎಲ್ಲ ಹಾಕಿದ್ಮೇಲೆ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸುಮಾರು 2 ಸ್ಪೂನಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಶಾವಿಗೆ ಪಾಯಸಕ್ಕಾದ್ರೂ ಟೇಸ್ಟೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಈ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ಆ ಥರ ಇರುತ್ತೆ ಟೇಸ್ಟು. ಇನ್ನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸೇರಿಸ್ತಾ ಇದ್ದೀನಿ. ಇದನ್ನೇನು ಹುರ್ಕೊಂಡಿಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ತಾಯಿದ್ದೀನಿ ಮೇಲ್ಗಡೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಾತ್ರ ಸಖತ್ತಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇನ್ನು ಈ ಕಡೆ ಬಸ್ಸಾರಿಗೆ ಕಾಳು ಬೇಯಕ್ಕೆ ನೀರು ಕೂಡ ಕಾಯಕ್ಕಿಟ್ಟಿದ್ದೆ. ಹೆಸರು ಕಾಳು ಮತ್ತು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬಸ್ಸಾರಿಗೆ.
ಕಾಳು ಒಂದು ಕುದಿ ಬಂದಮೇಲೆ ಹುಳ್ಳಿಕಾಯಿ ಸೇರಿಸ್ತಾ ಇದ್ದೀನಿ. ಹುಳ್ಳಿಕಾಯಿ ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಬೇಯಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಜೊತೆ ನಾನು ಹುಣಸೆಹಣ್ಣು ಕೂಡ ಹಾಕ್ತಾಯಿನಿ. ಇನ್ನು ಕಾಳೆಲ್ಲ ಮುಕ್ಕಾಲು ಭಾಗ ಬೆಂದಾದಮೇಲೆ ಸಬ್ಬಕ್ಕಿಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಕಾಲು ಕಟ್ಟಷ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಕುಕ್ಕರಲ್ಲೆಲ್ಲ ಬೇಯಿಸೋಕೆ ಹೋಗಲ್ಲ ಫ್ರೆಂಡ್ಸ್. ಬಸ್ಸಾರಿಗೆ ಮಾತ್ರ ಕುಕ್ಕರಲ್ಲಿ ಮಾಡೋಕ್ಕೋಗಲ್ಲ. ಹುಳಿ ಸಾರೆಲ್ಲ ಕುಕ್ಕರಲ್ಲಿ ಮಾಡ್ತೀನಿ. ಸೊಪ್ಪು ಸಾರು ಅಂಥವೆಲ್ಲ ಏನು ಮಾಡ್ತೀನಿ, ಪಾತ್ರೆಯಲ್ಲೇ ಬೇಯಿಸ್ಕೊಂಬಿಡ್ತೀನಿ. ಕುಕ್ಕರ್ಗೆ ಇಕ್ಕಕ್ಕೆ ಹೋದರೆ ಕಾಳೆಲ್ಲ ಒಂಥರ ಕದ್ರದಂಗೆ ಆಗ್ಬಿಡ್ತವೆ. ಹಂಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಎಷ್ಟಕ್ಕೆ ಅದಕ್ಕೆ ಬೇಕೋ ಅಷ್ಟಕ್ಕೆ ನಾವು ಬೇಯಿಸ್ಕೋಬೋದು ಅಂತ. ಇನ್ನು ಈ ಕಡೆ ಮೆಂತ್ಯ ಬಾತ್ ಕೂಡ ರೆಡಿಯಾಗಿತ್ತು. ವಿಷಲ್ಲೆಲ್ಲ ಆರ್ಲಿಂತ ಇದ್ದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಫ್ರೆಂಡ್ಸ್. ಇದು ಪೂರ್ತಿ ಕೆಳಗಡೆಯಿಂದ ಅನ್ನ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗೆಲ್ಲ ಮಿಕ್ಸ್ ಆಗೋ ತನಕ. ಆವಾಗ ಅನ್ನ ಎಲ್ಲ ಕಡೆ ಮಸಾಲ ಹರಡುತ್ತೆ, ಅನ್ನ ಕೂಡ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಹೆಂಗೆ ಬಂದೈತೆ ಅಂತ. ಮಿಕ್ಸ್ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟೆ. ಇನ್ನು ನಾನು ತಿಂಡಿ ಮಾಡೋಕ್ಕೆ ಮುಂಚೆ ಕಾಳೆಲ್ಲ ಒಂದು ಸಲ ಬಸ್ತಿಕ್ಕೆ ಹೋಗ್ಬಿಡೋಣ, ಇಲ್ಲಾಂದರೆ ಕದ್ರದಂಗೆ ಆಗ್ಬಿಡ್ತವೆ ಅಂತ ಕಾಳು ನೋಡ್ತಾ ಇದ್ದೆ ಬೆಂದವ ಏನು ಅಂತ. ನೋಡ್ತಿರ್ಬೋದು ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದವೆ ಫ್ರೆಂಡ್ಸ್. ಇನ್ನು ಹೆಸ್ರು ಕಾಳು ಕೂಡ ಅಷ್ಟೇ ಬೆಂದವೆ. ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡೆ. ಇನ್ನು ನಾನು ಕೂಡ ತಿಂಡಿ ಮಾಡೋಣ ಅಂತ ತಿಂಡಿ ಬಡಿಸ್ಕೊಂಡೆ. ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಹಸಿತಾಯಿತ್ತು ಫ್ರೆಂಡ್ಸ್. ಬೆಳಗಿನ ಜಾವಕ್ಕೆ ಏನಾದ್ರು ಇದ್ದರೆ ಬೇಗ ಹೊಟ್ಟೆ ಹಸಿವಾಗುತ್ತೆ ಫ್ರೆಂಡ್ಸ್. ಒಂದು 9 ಗಂಟೆ 9:30 ಹಸಿವಾಗ್ಬಿಡುತ್ತೆ. ಹಂಗಾಗಿ ತಿನ್ನೋಣ ಅಂತ ನಾನು ಬಡಿಸ್ಕೊಂಡೆ. ನಮ್ಮಂತೂ ಈ ಬೆಳ್ಳುಳ್ಳಿ ಬಿಡಿಸೋದಾಗಲ್ಲ ಫ್ರೆಂಡ್ಸ್. ಯಾರು ಬಿಡಿಸ್ತಾರೆ? ಅದರಲ್ಲೂ ನಾಟಿ ಬೆಳ್ಳುಳ್ಳಿ ಅಂತೂ ಬಿಡ್ಸೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸಣ್ಣ ಇರ್ತವೆ. ಕೆಲವು ಹೇಳ್ತಾರೆ ಈ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಬಾರ್ದು ಸಾಂಬಾರಿಗೆ ಆಗಲಿ ಏನಕ್ಕೆ ಆಗಲಿ, ಅದು ಟೇಸ್ಟು ಚೆನ್ನಾಗಿರಲ್ಲ. ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆವಾಗಲೇ ಕಾಳು ಬೇಯಿಸಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದ್ರೆ ಒಗ್ಗರಣೆ ಕೂಡ ಹಾಕೋಬೋದು. ನಾನು ಒಂದೊಂದು ಸಲ ಒಗ್ಗರಣೆ ಕೂಡ ಹಾಕ್ಕೊತೀನಿ. ನನಗಿಷ್ಟು ಸಾಕು. ಒಂದು ಬಾಣಲಿಗೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಬಸ್ಸಾರಿಗೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಬಳಸಲ್ಲ, ನಾನು ತಿಂಡಿಗೆ ಅಷ್ಟೇ ಹಸಿರು ಮೆಣ್ಸಿನ್ಕಾಯಿ ಬಳಸೋದು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಕ್ಕಂತ ಇದ್ದೀನಿ. ಇನ್ನು ಇದೇ ಎಣ್ಣೆಗೆ ನಾನು ಒಂದು 5 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ಸೊಪ್ಪು ಒಗ್ಗರಣೆಗೆ ಫ್ರೆಂಡ್ಸ್ ಇದು. ಇನ್ನು ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೋಡ್ತಿರ್ಬೋದು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಬಸ್ತಿಕ್ಕಿದ್ನೆಲ್ಲ ಸೊಪ್ಪು ಕಾಳು ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ಸೊಪ್ಪು ಕಾಳು ಒಗ್ಗರಣೆಗೆ. ಇನ್ನು ಸೊಪ್ಪು ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಸೊಪ್ಪು ಕಾಳು ಪಲ್ಯ ಇದು ತಿನ್ನೋಕೆ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಿಷ್ಟ ಈ ಸೊಪ್ಪು ಕಾಳು ಪಲ್ಯ. ಇನ್ನು ಬಸ್ಸಾರು ಯಾರಿಗೆಲ್ಲ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ.
ನೋಡ್ತಿರ್ಬೋದು ರೆಡಿ ಆಯಿತು ಸೊಪ್ಪು ಕಾಳನ್ನು. ಖಾರ ರುಬ್ಬಕ್ಕೆ ಆವಾಗಲೇ ಕಾಳು ಹಾಕಿದ್ನಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ನು ಆವಾಗಲೇ ಫ್ರೈ ಮಾಡಿಟ್ಟಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಅದಕ್ಕೆ ಟೊಮೊಟೊ ಬೇಯಿಸಿದ್ನಲ್ಲ ಫ್ರೆಂಡ್ಸ್, ಅದನ್ನು ಸೇರಿಸಿ ಹಾಕ್ತಾಯಿದ್ದೀನಿ. ಇನ್ನು ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು. ಒಂದೇ ಒಂದು ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇನ್ನು 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಯಿತು. ಇದಕ್ಕೆ ಸೊಪ್ಪಲ್ಲಿ ನೀರು ಬಸ್ತಿಕ್ಕಿದ್ನಲ್ಲ, ಅದೇ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ಇನ್ನು ನೋಡ್ತಿರ್ಬೋದು ಯಾವ ಥರ ರುಬ್ಬಿದ್ದೀನಿ ಅಂತ. ಇನ್ನು ಅದನ್ನು ಪಾತ್ರೆಗೆ ಹಾಕ್ಬಿಟ್ಟು ಸೊಪ್ಪು ಕಾಳಿನ ನೀರಿತ್ತಲ್ಲ, ಅದನ್ನೇ ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ತಾಯಿದ್ದೀನಿ. ಇನ್ನು ನಮಗೆ ಯಾವದಕ್ಕೆ ಬೇಕೋ ಆವದಕ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇನ್ನು ಮಧ್ಯಾಹ್ನಕ್ಕೆ ಒಂದು ಮುದ್ದೆ ಮಾಡೋದು. ಮಧ್ಯಾಹ್ನ ಅಲ್ಲೇ 1 ಗಂಟೆ ಆಗೈತೆ ಫ್ರೆಂಡ್ಸ್. ಒಂದು 2:15 ಹಂಗೆ ಮುದ್ದೆ ಮಾಡ್ತೀನಿ. ಅವತ್ತು ತರಿಸಿದ್ನಲ್ಲ ಫ್ರೆಂಡ್ಸ್ ಅವಕಾಡೋ, ಹಣ್ಣಾಗೈತಿದು, ಕಟ್ ಮಾಡಿ ನೋಡಂತೇಳಿರಿ. ತಂದಿದ್ದೆ ಅಂತ ಹೇಳ್ತಿದ್ನಲ್ಲ ನುಗ್ಗೆ ಸೊಪ್ಪು, ಅದನ್ನೆಲ್ಲ ರಾತ್ರಿ ಬಿಡಿಸಿ ಒಣಗಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆ ಕರ್ಬೇವಿನ ಸೊಪ್ಪು ಮಿಕ್ಸ್ ಆಗೈತೆ ಫ್ರೆಂಡ್ಸ್. ಅದು ಪೂರ್ತಿ ಒಣಕಳ್ಳಿ ಅದರಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನನಗಂತೂ ಒಣ್ಣಿನ ಟೇಸ್ಟ್ ಏನು ಅಂತಲೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಯಾವ ಥರ ಇತ್ತು ಅಂತಂದರೆ ನಂಗೆ ಟೇಸ್ಟೇ ಸಿಗಲಿಲ್ಲ. ನಾನು ಇದನ್ನು ಟ್ರೈ ಮಾಡ್ಯೋದು ಫಸ್ಟ್ ಸಲ. ನಾನು ತಿನ್ನಬೇಕು ಅಂತ ಅಂದ್ಕೊಂಡಿವೆ. ಅದು ನೋಡಿದಾಗಲೆಲ್ಲ ತುಮಕೂರ್ಗೆ ಹೋದಾಗಲೆಲ್ಲ ನೋಡಿವೆ. ಆಮೇಲೆ ತಗೋಣ ಅಂತ ಇವಾಗ ಮೊನ್ನೆ ಎಲೆಕೋಸು ತರಿಸಿದ್ನಲ್ಲ, ಅದರಲ್ಲಿ 35 ರೂಪಾಯಿ ಏನೋ ಎಲೆಕೋಸು. ಇನ್ನು ಏನಾದರೂ 100 ರೂಪಾಯಿ ತನಕ ತಗೋಬೇಕು ಅಂತ ಇತ್ತು. 100 ರೂಪಾಯಿ ತನಕ ತಗೊಂಡ್ರೆ ಫ್ರೀ ಡೆಲಿವರಿ ಇರುತ್ತೆ, ಇಲ್ಲಾಂದರೆ ನಾವೇ ಡೆಲಿವರಿ ಚಾರ್ಜಸ್ ಕೊಡಬೇಕಾಗುತ್ತೆ. ಹಂಗಾಗಿ ತರಿಸಿದ್ದೆ ನೋಡಂಥೇಳಿ. ಒಂದೇ ಒಂದು ಪೀಸ್ ಇತ್ತು ಫ್ರೆಂಡ್ಸ್. ಒಂದು ಪೀಸ್ಗೆ 67-68 ಕೊಟ್ಟಿದ್ದೆ. ಏನಂತ ಏನು ನನಗೇನು ಇಷ್ಟ ಆಗಲಿಲ್ಲ. ಇನ್ನೇನು ತರಿಸಿದ್ದೀವಲ್ಲ, ತರಿಸಿರೋ ತಕ್ಕನ ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ತಿಂದು ಖಾಲಿ ಮಾಡಬೇಕು. ಹಾಗಾಗಿ ತಿಂದು ಖಾಲಿ ಮಾಡಿದೆ. ಇನ್ನಾಲೆ 1:15 ಫ್ರೆಂಡ್ಸ್. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ರೆಸ್ಟ್ ಮಾಡೋಣ ಅಂತ ಹೋದೆ ಫ್ರೆಂಡ್ಸ್, ಆದರೆ ರೆಸ್ಟೇ ಮಾಡಲಿಲ್ಲ. ನಮ್ಮ ಮನೆಯವರೆಲ್ಲ ತಾಲೂಕು ಆಫೀಸಲ್ಲಿ ಕೆಲಸ ಇದೆ, ಬೇಗ ಮುದ್ದೆ ಮಾಡು ಅಂದ್ರೆ. ಹಂಗಾಗಿ ಮುದ್ದೆ ಮಾಡೋಣ ಅಂತ ಮಾಡಿದೆ. ನಮ್ಮ ಮನೆಯವರು ಊಟ ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಕೆಲಸ ಐತೆ ಅಂತ ಹೋದರು. ಇನ್ನು ನಾನು ಒಬ್ಳದೇ ಊಟ ಬಾಕಿ. ಇನ್ನು ನಾನು ಊಟ ಮಾಡ್ಕೊಂಬಿಡ್ತೀನಿ. ಅಲ್ಲೇ 2:15 ಫ್ರೆಂಡ್ಸ್ ಟೈಮು. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಸಂಜೆ ಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಮುಗೀತು, ಸಂಜೆ ಪೂಜೆನೂ ಕೂಡ ಆಯಿತು. ನಮ್ಮ ಮನೆಯವರೇ ಪೂಜೆ ಮಾಡಿದ್ರು. ಇನ್ನೇನು ಸಂಜೆದ ಕಸ ಒಂದು ಹೊಡ್ಕೊಟ್ಟೆ. ಇನ್ನು ಬಟ್ಟೆ ಎಲ್ಲ ಎತ್ಕೊಂಬಂದು ಹಾಕಿದ್ದೀನಿ ಪೂರ್ತಿ ಬೆಡ್ ಮೇಲೆ. ಇನ್ನು ಬಟ್ಟೆ ಎಲ್ಲ ಮಡ್ಚಿಡ್ಬೇಕು. ಎಷ್ಟು ಬಟ್ಟೆ ಇದ್ದಾವೆ ನೋಡಿ ಫ್ರೆಂಡ್ಸ್. ನೆನ್ನೆ ಎಲ್ಲ ಬೆಡ್ ಸ್ಪ್ರೆಡು ಮತ್ತು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೆ. ಹಂಗಾಗಿ ನೆನ್ನೆ ಎಲ್ಲ ತೊಳೆದು ಹಾಕಿದ್ನಲ್ಲ, ಅವನು ಎಲ್ಲ ಮಡಚಿ ತಿಕ್ಕಬೇಕು. ಇನ್ನು ನಾನು ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.